ನಮಸ್ಕಾರ. ಇವತ್ತು ಪಿತ್ತದ ಬಗ್ಗೆ ತಿಳ್ಕೊಳ್ಳೋಣ. ಪಿತ್ತ ಅಂತಂದ್ರೆ ಏನು? ಪಿತ್ತ ಯಾಕಾಗುತ್ತೆ? ಪಿತ್ತದಿಂದ ಸಮಸ್ಯೆಗಳೇನಾಗ್ತವೆ? ಪಿತ್ತದ ಪರಿಹಾರಗಳನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೋಡಿ, ಮೊದಲಿಗೆ ಈ ಆಸಿಡಿಟಿ ಅಥವಾ ಪಿತ್ತ ಅಂದ್ರೆ ಏನು? ಪಿತ್ತ ಹೇಗಾಗುತ್ತೆ? ಪಿತ್ತದ ಏನು ಪ್ರಕೃತಿಯಲ್ಲಿ ಏನು ಪಿತ್ತದ ಈ ಪ್ರಕೃತಿಯಲ್ಲಿ ಈ ನೀರು ಮತ್ತು ಅಗ್ನಿ, ಜಲ ಮತ್ತು ಅಗ್ನಿಯ ಸಮ್ಮಿಶ್ರಣವೇ ಈ ಪಿತ್ತ ಅಂತ ಕರೀತಾರೆ. ಈ ಪಿತ್ತ ಯಾಕೆ ಬೇಕು ಅಂದ್ರೆ ನಮ್ಮ ದೇಹದಲ್ಲಿ ನಾವು ಉಂಡಂತ ಆಹಾರವನ್ನ ಸರಿಯಾದ ರೀತಿಯಿಂದ ಪಚಿಸೋದಕ್ಕೋಸ್ಕರ ಬಹಳಷ್ಟು ಅದ್ಭುತವಾದಂತ ಒಂದು ಕೆಲಸ ಮಾಡುತ್ತೆ ಈ ಪಿತ್ತ. ಮತ್ತೆ ಈ ಪಿತ್ತ ಆಗೋದಕ್ಕೆ ಕಾರಣ ಆದ್ರೂ ಏನು? ಪಿತ್ತ ಆಗೋದಕ್ಕೆ ಕಾರಣ ನೀವೇ. ಚಿಂತೆ, ಭಯ, ಕ್ರೋಧ, ಶೋಕ, ಇದು ಮತ್ತೆ ಅತಿ ಹೆಚ್ಚು ಉಪವಾಸ, ಕರಿದ ಪದಾರ್ಥಗಳು, ಇನ್ನು ಅತಿ ಗುರು ಆಹಾರಗಳು ಅಂತ ಹೇಳ್ತಾರೆ. ಗುರು ಆಹಾರ, ಪಚಿಸದೇ ಇರತಕ್ಕಂಥ ಆಹಾರಗಳನ್ನ ತಗೋತೀವಿ. ಎಕ್ಸಾಂಪಲ್ ಮೈದಾ ಪದಾರ್ಥಗಳು ಆಗಿರ್ಬೋದು, ಮಾಂಸಾಹಾರ ಆಗಿರ್ಬೋದು, ಇವೆಲ್ಲ ಕಾರಣ ಆಗ್ತವೆ ಈ ಒಂದು ಪಿತ್ತ ಆಗುವುದಕ್ಕೆ ಕಾರಣ ಆಗ್ತವೆ. ಒಂದ್ ವೇಳೆ ಪಚಿಸಲಿಲ್ಲ ಅಂತ ಸಮಸ್ಯೆ ಆಗ್ತಾ ಹೋಗುತ್ತೆ. ದಿನನಿತ್ಯ ಜೀವನದಲ್ಲಿ ಅತಿ ಹೆಚ್ಚು ಆಯಿಲಿ ಫುಡ್ ಬಹಳಷ್ಟು ತಿಂತಾ ಇರ್ತಾರೆ. ಯಾಕಂದ್ರೆ ನಾಲಿಗೆ ರುಚಿ ಹತ್ಬೇಕಷ್ಟೇ, ಬೇರೆ ಏನು ಬೇಕಾದ ಅವಶ್ಯಕತೆ ಇಲ್ಲ. ಇದರಿಂದ ಕೂಡ ಬಹಳಷ್ಟು ನಿಮಗೆ ಪಿತ್ತ ಆಗೋದಕ್ಕೆ ಸಮಸ್ಯೆ ಉಂಟು ಮಾಡುತ್ತೆ. ಇನ್ನೊಂದು, ನಾನು ಮೊದಲೇ ಹೇಳಿದೆ, ಉಪವಾಸ ಅತಿ ಹೆಚ್ಚು ಮಾಡುವಂತ ಜನ ಇದ್ದಾರೆ. ಅವರು 2 ದಿವಸ ಊಟ ಮಾಡ್ತಾರೆ, ಮತ್ತೆ 2 ದಿವಸ ಊಟ ಮಾಡೋದಿರಲ್ಲ, ಅದೇ ತರ ಉಪವಾಸ ಇರ್ತಾರೆ. ಅದು ಕೂಡ ಬಹಳ ದೊಡ್ಡ ತಪ್ಪಾಗುತ್ತೆ ಪಿತ್ತ ಆಗೋದಕ್ಕೆ. ಇದು ದೈಹಿಕವಾಯಿತು. ನಾನು ಮೊದಲು ಹೇಳಿದ್ದು ಭಯ, ಚಿಂತ, ಕ್ರೋಧ, ಶೋಕ, ಇವು ಮಾನಸಿಕವಾಗಿರ್ತಕ್ಕಂಥವುಗಳು. ಇದರಿಂದ ಕೂಡ ಪಿತ್ತ ಆಗುತ್ತೆ. ಈ ಒಂದ್ ವೇಳೆ ಅತಿ ಹೆಚ್ಚು ನೀವು ಆಸಿಡಿ ಆಯ್ತು, ಏನೇನಾಗ್ತದೆ, ಇದರ ಸಮಸ್ಯೆಗಳು ಏನಾಗ್ತಾವ ಅಂತಂದ್ರೆ, ಪಿತ್ತ ಎಲ್ಲಿ ಯಾವಾಗ ಆಸಿಡಿ ಅತಿ ಹೆಚ್ಚು ಆಗ್ತದಲ್ಲ, ಯಾವ ಅಂಗದಲ್ಲಿ ಈ ನಮ್ಮ ಬ್ಲಡ್ ಹೋಗುತ್ತೆ ಅಲ್ಲ, ಅಂದ್ರೆ ಪಿತ್ತ ಏನ್ ಮಾಡುತ್ತೆ ಅಂದ್ರೆ ನೇರವಾಗಿ ಬ್ಲಡ್ಗೆ ಅಟ್ಯಾಕ್ ಮಾಡ್ಬಿಡುತ್ತೆ, ಸಮಸ್ಯೆ ಮಾಡ್ಬಿಡುತ್ತೆ. ಬ್ಲಡ್ ಯಾವ ಅಂಗದಲ್ಲಿ ಹೋಗುತ್ತೆ, ಪ್ರತಿ ಅಂಗದಲ್ಲೂ ಹೋಗುತ್ತೆ ಬ್ಲಡ್. ಆ ಅಂಗವೆಲ್ಲ ಊನ ಮಾಡುತ್ತೆ. ಈ ಒಂದು ಪಿತ್ತ ಅತಿ ಹೆಚ್ಚು ಆಯ್ತು ಅಂತಂದ್ರೆ ದೇಹದಲ್ಲಿ ಬಹಳಷ್ಟು ಉಷ್ಣತೆ ಉಂಟಾಗುತ್ತೆ. ಉಷ್ಣತೆಯಿಂದ ಏನಾಗುತ್ತೆ ಅಂದ್ರೆ, ಅತಿ ಹೆಚ್ಚು ದೇಹದಲ್ಲಿ ಉಷ್ಣ ಆಯ್ತು ಅಂದ್ರೆ ವೀರ್ಯಗಳ ಸಂಗ್ರಹ ಕೂಡ ಬಹಳಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಅತಿ ಹೆಚ್ಚು ಯಾವಾಗ್ಲೂ ದೇಹ ಬಹಳ ಉಷ್ಣದಿಂದ ಕೂಡಿತ್ತು ಅಂದ್ರೆ ದೇಹ ಏನಾಗಿದೆ, ದೇಹದ ಯಾವಾಗ್ಲೂ ಸ್ವಲ್ಪ ಕೆಲಸ ಮಾಡಿದ್ರು ಸಾಕು ಬಹಳಷ್ಟು ಆಯಾಸ ಆದಂಗ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ಪಿತ್ತದಿಂದ ಬಹಳಷ್ಟು ದೊಡ್ಡ ಸಮಸ್ಯೆ ಆಗ್ತಾವೆ. ಪಿತ್ತದ 20 ರೋಗಗಳು ಸಂಪೂರ್ಣವಾಗಿ ಬಂದ್ಬಿಡ್ತವೆ. ಕಣ್ಣಲ್ಲಿ ಉರಿ ಆಗಿರ್ಬೋದು, ಕಾಲಲ್ಲಿ ಉರಿ ಆಗಿರ್ಬೋದು, ಯಾವಾಗ್ಲೂ ಅರ್ಧ ತಲೆ ನೋವಾಗಿರ್ಬೋದು, ಪಿಗ್ಮೆಂಟ್ ಚರ್ಮ ಕಾಯಿಲೆ ಆಗಿರ್ಬೋದು, ಎಲ್ಲ ಪಿತ್ತನೇ ಕಾರಣ. ಪ್ರತಿಯೊಂದು ಏನು ಚರ್ಮ ಕಾಯಿಲೆ ಇದೆ ಅಲ್ಲ, ಆ ಚರ್ಮ ಕಾಯಿಲೆಗೆ ಪಿತ್ತ ಬಹಳಷ್ಟು ದೊಡ್ಡ ಕಾರಣ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಇವೆಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ಬೇಕಿತ್ತು ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ, ನಾವು ಮಾಡುವಂತ ತಪ್ಪುಗಳನ್ನ ಬಿಡ್ತಾ ಹೋಗ್ಬೇಕು. ನಾವು ಚಿಂತೆ ಬಿಡ್ಬೇಕು, ಶೋಕ ಬಿಡ್ಬೇಕು, ಕ್ರೋಧ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಬಳಸ್ಕೋಬೇಕು, ಮತ್ತೆ ಭಯ ಅನ್ನೋದನ್ನ ಬಿಟ್ಕೊಳ್ಬೇಕಾಗುತ್ತೆ. ಇವೆಲ್ಲ ಬಿಟ್ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಪರಿಹಾರ ಆಗುತ್ತೆ ನಿಮ್ಗೆ. ನೋಡಿ, ಇಷ್ಟೆಲ್ಲ ಆಯ್ತು. ನಿಮ್ಗೆ ಪಿತ್ತ ಯಾಕಾಗುತ್ತೆ, ಅದರ ಸಮಸ್ಯೆಗಳೇನಾಗ್ತವ, ಯಾಕೆ ಆಗುತ್ತೆ, ಆದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಈಗ ಆದ್ರೆ ಏನ್ ಮಾಡ್ಬೇಕು, ಸೊಲ್ಯೂಷನ್ ಹೆಂಗೆ ಅದ್ರದ್ದು ತಗೊಳ್ಳೋಣ ಬನ್ನಿ. ನೋಡಿ, ಈಗ ಪಿತ್ತ ಅತಿ ಹೆಚ್ಚು ಆಗ್ತಾ ಹೋಗ್ತು ಅಂತಂದ್ರೆ ನಾನು ಮೊದಲೇ ಹೇಳಿದೆ, ಭಯ, ಚಿಂತ, ಶೋಕ ಮೊದಲು ಬಿಟ್ಕೊಡಿ ಅದನ್ನ. ಓಕೆ, ಅದಕ್ಕೆ ಈ ಯೋಗದಲ್ಲಿ ಈ ಒಂದು ಯೋಗ ಮತ್ತು ಆಸನ ಅಂತ ನೀವು ಕರಿತೀವಲ್ಲ, ಆಸನದಲ್ಲಿ ಮೆಡಿಟೇಷನ್ ಅದ್ಭುತವಾಗಿದೆ. ನೀವು ಮಾಡಬಹುದು, ಮೆಡಿಟೇಷನ್ ಮಾಡಬಹುದು. ಶಾಂತವಾದಂತ ಮ್ಯೂಸಿಕ್, ವಾದ್ಯಗಳನ್ನ ಕೇಳೋದಾಗಿರ್ಬೋದು, ಅದು ಬಹಳ ಹೆಲ್ಪ್ ಮಾಡ್ತಾ ಹೋಗುತ್ತೆ ನಿಮಗೆ. ಎರೋಮಾ ಥೆರಪಿ ಅಂತ ಹೇಳ್ತಾರಲ್ಲ, ಅದು ತಗೊಳ್ಬಹುದು. ಬಹಳ ಚಂದ ಒಳ್ಳೊಳ್ಳೆ ಥೆರಪಿ ತಗೊಳ್ಬಹುದು, ಎರೋಮಾ ಥೆರಪಿ ಅಂತ. ನಾವು ಇನ್ನೊಂದು ಏನು ಅಂತಂದ್ರೆ, ಬಹಳ ಮುಖ್ಯವಾಗಿ ಘಟ್ಟ ಏನು ಅಂತಂದ್ರೆ, ಮೊದಲು ನಾವು ಧೈರ್ಯ ಮಾಡಬೇಕೈತೆ. ಒಂದ್ಸರ್ತಿ ಬಂತು ಅಂತಂದ್ರೆ ಮುಗಿತು. ಧೈರ್ಯಗೊಂದು ಕಳೆದುಕೊಂಡು ಭಯ ಉಂಟಾಗುವಂತ ಪ್ರಯತ್ನ ಬಹಳಷ್ಟು ಆಗ್ತಾ ಇರುತ್ತೆ ಮನದಲ್ಲಿ. ಅದನ್ನ ಬಿಟ್ಕೊಡ್ಬೇಕು. ಇನ್ನೂ ಒಂದು ಏನು ಅಂತಂದ್ರೆ, ನಾನು ಹೇಳಿದೆ ನಿಮಗೆ, ಈ ಪಿತ್ತವನ್ನ ಸಂಪೂರ್ಣವಾಗಿ ಕರೆಕ್ಟಾಗಿ ಸಮವಾಗಿ ಮಾಡ್ಬೇಕಿತ್ತು ಅಂದ್ರೆ ಪಂಚಕರ್ಮದಲ್ಲಿ ವಮನ ಕ್ರಿಯೆ ಬಹಳ ಅದ್ಭುತವಾಗಿದೆ. ಇನ್ನೊಂದು ವಿರೇಚನ, ವಮನ ಮತ್ತು ವಿರೇಚನ ಕ್ರಿಯೆ ಮಾಡಿದಾಗ ವಮನಕ್ಕಿಂತಲೂ ವಿರೇಚನ ಪಿತ್ತಕ್ಕೆ ಬಹಳಷ್ಟು ಅದ್ಭುತವಾದಂತ ಕೆಲಸ ಕೊಡುತ್ತೆ. ನೀವು ಹತ್ತಿರದ ಯೋಗ ಅಥವಾ ಪಂಚಕರ್ಮ ಸೆಂಟರ್ಗೆ ನೀವು ಭೇಟಿ ಕೊಟ್ಬಿಟ್ಟು ನೀವು ಆ ಒಂದು ವಿರೇಚನ ಕರ್ಮವನ್ನ ಮಾಡಿಕೊಳ್ಳಿ. ಬಹಳ ಅದ್ಭುತವಾದಂತ ಕೆಲಸ ಮಾಡುತ್ತೆ ವಿರೇಚನ ಕರ್ಮ ಅಂದ್ರೆ ಏನು ಅಂದ್ರೆ, ಮಲದ ಮುಖಾಂತರ ಸಂಪೂರ್ಣವಾಗಿ ಆ ಅಸಿಡಿಟಿ ಅನ್ನೋದೇನಿರುತ್ತೆ ಸಂಪೂರ್ಣವಾಗಿ ಹೊರಗಡೆ ಹೋಗ್ಬಿಡುತ್ತೆ. ಇದನ್ನ ನೀವು ಮಾಡ್ಕೊಳ್ಬಹುದು. ಇನ್ನು ನೀವು ಮಾಡುವಂತ ತಪ್ಪುಗಳು,
ಬೇಗ ಹೇಳೋದಾಗಿರುತ್ತ, ಅತಿ ಹೆಚ್ಚು ಹೊತ್ತು ಮಲ್ಕೋದಾಗಿರ್ಬೋದು, ಅತಿ ಹೊತ್ತು ಲೇಟ್ ಮಾಡಿ ಮಲ್ಕೋದಾಗಿರ್ಬೋದು. 2 ಗಂಟೆಗೆ ನಂತರ ಊಟ ಮಾಡೋದು. ಸ್ವಲ್ಪ ಈಗ ಊಟ ಮಾಡಿದೀವಿ, ಹಸಿವೆ ಆಗಿದೆ, ಹೊಟ್ಟೆ ತುಂಬಾ ಊಟ ಮಾಡಿದೀವಿ, ಅದರ ನಂತರ 1 ಗಂಟೆ ನಂತರ ಮತ್ತೆ ಚಾಯ್ ಕುಡಿಯೋದು, ಮತ್ತೆ ಚಾಯ್ ಕುಡಿದ ನಂತರ ಮತ್ತೆ ಚಾಯ್ ಜೊತೆ ಬಿಸ್ಕೆಟ್ ಆದ ನಂತರ ಮತ್ತೆ ಸ್ವಲ್ಪ ಯಾರೋ ನಮ್ಮ ಫ್ರೆಂಡ್ಸ್ ಬಂದಿರಪ್ಪ, ಅವ್ರ ಜೊತೆ ಹೋಗಿ ಪಾನಿಪುರಿ ತಿಂದು ಬರೋಣ. 1 ಗಂಟೆದಲ್ಲೇ ನಾವು ತಿಂದಂತ ಆಹಾರ 2 ರಿಂದ 3 ಗಂಟೆ 4 ಗಂಟೆ ತನಕ ಹಂಗೆ ಅದಕ್ಕೆ ಪಚಿಸಕ್ಕೆ ಬೇಕು. ನೀವೇನ್ ಮಾಡಿದ್ರೆ ಪಚಿಸ್ತಾನೆ ಇಲ್ಲ, ಇನ್ನ ಮೇಲಿಂದ ಹಾಕ್ತಾ ಇದ್ರ. ಈಗ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸರ್ವನಾಶ ಆಗುತ್ತೆ ಶರೀರ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಈಗ ತಪ್ಪುಗಳನ್ನ ನಾವು ಮಾಡಬಾರ್ದು. ತಪ್ಪು ನಾವೇ ಮಾಡ್ತೇವಲ್ಲ, ಇದು ಸಾಮಾನ್ಯ ಅಲ್ಲ. ಮನುಷ್ಯನ ದೇಹದಲ್ಲಿ ಅಸಿಡಿಟಿ ಅನ್ನೋದು ಬಹಳ ಭಯಂಕರವಾಗಿರುತ್ತೆ. ನೋಡಿ, ನೀವು ನೋಡಿರ್ಬೋದು, ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಅತಿ ಹೆಚ್ಚು ಅಸಿಡಿಟಿ ಆಯ್ತು ಅಂತಂದ್ರೆ ಚರ್ಮದ ಮೇಲೆಲ್ಲ ಕಲೆಗಳ ಬೆಳಕು ಪ್ರಾರಂಭ ಆಗ್ತಾವೆ. ಅದನ್ನ ಪಿಗ್ಮೆಂಟೇಶನ್ ಅಂತಾನೆ ಕರಿತೀವಲ್ಲ, ಅದು ಮುಖ್ಯವಾದ ಕಾರಣ ಅಸಿಡಿಟಿ ನೆನ್ಪಿಟ್ಕೊಳ್ಳಿ. ಚರ್ಮ ಸಮಸ್ಯೆ ಬರೋಕ್ಕೆ ಅಸಿಡಿಟಿ ಮೂಲ ಕಾರಣ ಆಗಿರುತ್ತೆ. ಅದಕ್ಕೆ ನೀವು ಇದನ್ನ ಬಹಳಷ್ಟು ಗಮನದಲ್ಲಿ ಇಟ್ಕೊಂಡು ನಾವು ಏನೇನು ತಪ್ಪು ಮಾಡ್ತಿದೀವಿ ಎಲ್ಲ ತಪ್ಪನ್ನ ತಗೊಂಡ್ಬಿಟ್ಟು ಬರ್ಕೊಂಡು ಒಂದೊಂದು ತಪ್ಪುಗಳನ್ನ ನಾವು ತೊರಿತಾ ಹೋಗ್ಬೇಕು. ಅದನ್ನ ಅಂದ್ರೆ ತಪ್ಪುಗಳನ್ನ ನಾಶ ಮಾಡ್ತಾ ಹೋಗ್ಬೇಕು ಅಂತ ಬಿಡ್ತಾ ಹೋಗ್ಬೇಕು. ಅದೇ ರೀತಿ ಮಾಡಿದ್ರೆ ಅಂದ್ರೆ ನಿಮ್ಗೆ ಯಾವ ಜಗತ್ತಿನ ಯಾವ ಮೆಡಿಸಿನ್ ಕೂಡ ಕಡಿಮೆ ಮಾಡಲ್ಲ. ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಮನೆಯಲ್ಲಿ ಮಾಡ್ಕೊಳ್ಳುವಂತ ಬಹಳ ಸುಲಭವಾಗಿ ಮಾಡ್ಕೊಳ್ಳುವಂತ ಒಂದು ಔಷಧಿಗಳನ್ನ ನಾನು ಹೇಳ್ತೀನಿ ಇವತ್ತು. ನೋಡಿ, ಹಸಿ ಶುಂಠಿ ಮತ್ತು ಕರಿ ಉಪ್ಪನ್ನ ನೀವು ರಾತ್ರಿ ಅಥವಾ ಮುಂಜಾನೆ ಊಟಕ್ಕಿಂತ ಮುಂಚಿತವಾಗಿ ನೀವು ತಿಂತಾ ಹೋಗಿ. ಅದು ಏನೇ ಅಂತಂದ್ರೆ ಒಂದು 10 ದಿನಗಳ ಕಾಲ ಮಾಡ್ತಾ ಹೋಗಿ. ನೆನಪಿಟ್ಟುಕೊಳ್ಳಿ, ಹಸಿ ಶುಂಠಿಯ ಪ್ರಮಾಣ ಎಷ್ಟಿರ್ಬೇಕು, ನಿಮ್ಗೆ ಕಿರಿಬೆಳಿನ ಕೊನೆಯ ಭಾಗದಷ್ಟು ಹಸಿ ಶುಂಠಿ ಇರಬೇಕು. ಚೆನ್ನಿಗೆ ಬೇಳೆಯ 2 ಬೇಳೆಯಷ್ಟು ಉಪ್ಪು ಇರಬೇಕು. ಅದನ್ನು ನಾವು ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ಟು ಅಗಿದಗಿ ತಿಂತಾ ಹೋಗಿ. ಅದರಿಂದ ಕೂಡ ಬಹಳ ಜಲ್ದಿ ಬೇಗನೆ ನಿಮಗೆ ಅದರಿಂದ ಒಂದು ಒಳ್ಳೆಯ ಫಲಿತಾಂಶ ದೊರಕುತ್ತೆ. ಇನ್ನ ನಾವು ರುಚಿ ಪದಾರ್ಥಗಳು, ಈಗ ನಾವು ಹೇಳ್ತೀವಿ ಮನ್ನುಕ ಅಂತ ಹೇಳ್ತೀವಿ, ಕಿಶ್ಮಿಶ್ ಅಂತ ಕರೀತಾರಲ್ಲ, ಅದನ್ನ ಅಂದ್ರೆ ಒಣ ದ್ರಾಕ್ಷಿ ಅಂತ ಹೇಳ್ತೀವಿ ನನ್ನ ಕನ್ನಡದಲ್ಲಿ. ಆ ಒಣ ದ್ರಾಕ್ಷಿಯನ್ನು ನಾವು ರಾತ್ರಿಯಲ್ಲಿ ನೆನೆಸಿ, ಅಂದ್ರೆ ಕರಿ ಒಣ ದ್ರಾಕ್ಷಿಗಳು ರಾತ್ರಿಯಲ್ಲಿ ನೆನೆಸಿ ಮುಂಜಾನೆ ಅದನ್ನ ಕಿವುಚಿ ಅದನ್ನ ಸೇವನೆ ಮಾಡೋದ್ರಿಂದ ಕೂಡ ನಮ್ಗೆ ಅಸಿಡಿಟಿ ಬಹಳ ಒಳ್ಳೆ ಅನುಕೂಲ ಮಾಡ್ತಾ ಹೋಗುತ್ತೆ. ಇನ್ನು ನೆಲ್ಲಿಕಾಯಿ ಜ್ಯೂಸ್ ಅಂತ ಏನು ಹೇಳ್ತೀವಲ್ಲ ನಾವು, ಆ ನೆಲ್ಲಿಕಾಯಿ ಜ್ಯೂಸ್ ಕೂಡ ನಮ್ಗೆ ಬಹಳ ಅದ್ಭುತವಾದಂತ ಕೆಲಸ ಮಾಡುತ್ತೆ. ನೆಲ್ಲಿಕಾಯಿ ಜ್ಯೂಸ್ ನಾವು ಬೆಳಗ್ಗೆ ಒಂದು 20 ml ಮತ್ತೆ ನೈಟ್ 20 ml ನಾವು ತಗೊಳ್ತಾ ಹೋದಿವಿ ಅಂತಂದ್ರೆ ಅದನ್ನು ಬಹಳ ಒಳ್ಳೆ ಕೆಲಸ ಮಾಡುತ್ತೆ, ಬಹಳ ಅದ್ಭುತವಾದಂತಹ ಕೆಲಸ ಮಾಡುತ್ತೆ. ಅಸಿಡಿಟಿಯಲ್ಲಿ ನೀವು ಮನೆ ಮತ್ತೆ ಈ ರೀತಿ ಮಾಡ್ಕೊಳ್ಬಹುದು. ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ. ಅಂದ್ರೆ ಇನ್ನೂ ಕೂಡ ಬಹಳಷ್ಟು ಇದಾವೆ. ಅವು ಎಲ್ಲವನ್ನ ನೀವು ಮಾಡಬೇಕು. ಇಷ್ಟರಲ್ಲೇ ನಿಮ್ಗೆ ಆರಾಮ ಆಗ್ಲಿಲ್ಲ ಅಂತಂದ್ರೆ ನಾನು ಮುಂಚೆ ಹೇಳೋದಿಲ್ಲ, ಆ ತಪ್ಪುಗಳನ್ನೆಲ್ಲ ತಿದ್ಕೊಳ್ಳುವಂತ ಪ್ರಯತ್ನ ಮಾಡಿ. ಇಲ್ಲ ಅಂದ್ರೆ ನಿಮಗೆ ಅಮೃತ ಕೊಟ್ಟರು ಕಡಿಮೆ ಆಗಲ್ಲ. ಯಾಕೆ ಅಂತಂದ್ರೆ ನೀವು ಮಾಡುತ್ತಿರತಕ್ಕಂಥ ತಪ್ಪುಗಳು, ಇಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ಇಲ್ಲಿ ಶೋಕ ಮಾಡ್ತಾ ಇದ್ದೀರಾ, ಭಯ ಆಗ್ತಾ ಇದೆ, ಚಿಂತೆ ಮಾಡ್ತಾ ಇದ್ದೀರಾ, ಎಲ್ಲ ಮಾಡಿಬಿಟ್ಟು ನಾವು ಇಲ್ಲಿ ಮೇಲಿಂದ ನಿಮ್ಗೆ ಔಷಧ ಕೊಡ್ತೀವಿ, ಒಳಗಡೆ ನೀವು ವಿಷಯ ಇಟ್ಟಿಂತ ದೊಡ್ಡದು ಪೂರ 1, 2, 3 ಕ್ವಿಂಟಲ್ ಒಳಗೆ ವಿಷಯ ಇಟ್ಕೊಂಡು ನಾವು ಮೇಲಿಂದ ಕೊಡುವಂತ ಔಷಧ ಹೇಗೆ ಕೆಲಸ ಮಾಡಕ್ ಸಾಧ್ಯ? ಅದಕ್ಕೆ ನೀವು ಈ ರೀತಿ ಮಾಡಕ್ ಹೋಗಬೇಡಿ. ನೀವು ಸಂಪೂರ್ಣವಾಗಿ ಇದರಿಂದ ಹೊರಗಡೆ ಬರಬೇಕಿತ್ತು ಅಂತಂದ್ರೆ ನೀವು ನಾನು ಹೇಳುವಂತ ಪ್ರತಿಯೊಂದು ಮಾರ್ಗಗಳನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಬೇಗ ಹೇಳೋದಾಗಿರ್ಬೋದು, ಬೇಗ ಮಲಗೋದಾಗಿರ್ಬೋದು, ಚಿಂತೆಯಿಂದ ಹೊರಗಡೆ ಬರೋದಾಗಿರ್ಬೋದು, ಏನೇ ಸಮಸ್ಯೆ ಇರಲಿ ಅದನ್ನ ಕೂಡ್ಕೊಂಡು ಅದನ್ನ ಯಾವ ರೀತಿ ಸಮಸ್ಯೆನ ಹೊರಗಡೆ ಬರ್ಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ಸಮಸ್ಯೆ ತಪ್ಪಿದಲ್ಲ, ಆಸಿಡಿಟಿ ಹಾಗೇ ಇರುತ್ತೆ. ನೀವು ಅದೇ ರೀತಿ ಮೆಡಿಕಲ್ನಲ್ಲಿ ಆಗಿರೋದು ಯಾವುದೇ ಒಂದು ಔಷಧಿ ತಗೊಳ್ತಾ ಇರಿ, ಸಾಯೋವರೆಗೂ ಹಾಗೆ ತೋತೀರಾ. ಸ್ವಲ್ಪ ಜಾಸ್ತಿ ಆದಾಗ ಮತ್ತೆ ನೀರು ಹಾಕೋದು ಮತ್ತೆ ಏನೋ ಮಿಕ್ಸ್ ಮಾಡಿ, ನಾನು ಹೆಸರು ಹೇಳಲ್ಲ, ಅದನ್ನ ಮಿಕ್ಸ್ ಮಾಡಿಬಿಟ್ಟು ಕುಡಿದು ಬಿಡ್ತೀರಾ ಅಷ್ಟೇ. ಮತ್ತೆ ಒಂದೇ ಸರ್ತಿ ಒಂದು ಬಂತು ಅಂದ್ರೆ ಸಾಕು, ತೇಗ ಬಂತು ಅಂದ್ರೆ ತೇಗು ಬಹಳ ಖುಷಿ ಆಗುತ್ತೆ. ಮತ್ತೆ ದಿನಲ್ಲೂ ಹಂಗೆ ಮಾಡ್ತಾ ಹೋಗಿ ಅಡಾಪ್ಟ್ ಆಗ್ಬಿಡ್ತೀರಾ. ಅಡಿಕ್ಷನ್ ಆಯ್ತು ಅಂತಂದ್ರೆ ನೀವು ಅದೇ ರೀತಿ ಮಾಡ್ತಾ ಹೋಗ್ತೀರಾ. ನಿಮಗೆ ಪರ್ಮನೆಂಟ್ ಇಲಾಜ್ ಬೇಕಿತ್ತು ನಮ್ಮ ಶಾಸ್ತ್ರದಲ್ಲಿ ನಿಧಾನ ಪರಿಮಾರ್ಜನಂ ಅಂತ ಹೇಳ್ತಾರೆ. ಮೊದಲು ಕಾರಣ ಏನು, ಯಾಕಾಗಿದೆ, ಹೇಗೆ ಕಡಿಮೆ ಮಾಡಬೇಕು, ಕಡಿಮೆ ಮಾಡೋಕ್ಕೆ ಯಾವ್ಯಾವ ಪ್ರಯೋಗಗಳನ್ನ ಮಾಡಬೇಕು, ಇವೆಲ್ಲ ಬಹಳಷ್ಟು ಮುಖ್ಯವಾಗಿರುತ್ತೆ. ನೀವು ಕೇವಲ ಏನೋ ಒಂದು ಮೆಡಿಸಿನ್ ತಗೋತೀವಿ ಕಡಿಮೆ ಆಗುತ್ತೆ ಅವ ಹೋಗ್ಲಿ ಬಿಡು ಅಂತಂದ್ರೆ ಇರ್ಲಿ ಬಿಡಿ, ಪರವಾಗಿಲ್ಲ, ನೀವು ಅದೇ ರೀತಿ ತಗೋತಾ ಹೋಗಿ, ಲೈಫ್ ಟೈಮ್ ನಿಮ್ ಜೊತೆಗೆ ಬರ್ತಾ ಇರುತ್ತೆ. ಹಾಗೆ ಅದನ್ನ ಸಂಪೂರ್ಣವಾಗಿ ಬಿಡಬೇಕು ಅಂತ ಇತ್ತು ಅಂತಂದ್ರೆ ನೀವು ನಾನು ಹೇಳಿರ್ತಕ್ಕಂಥ ಎಲ್ಲಾ ಏನು ಹೇಳಿದೆ ನಾನು ಇಲ್ಲಿವರೆಗೂ ಎಲ್ಲ ವಿಷಯಗಳನ್ನ ನೀವು ಫಾಲೋ ಮಾಡಿಬಿಟ್ಟು ನೀವು ನಮ್ಮ ಜೀವನದಲ್ಲಿ ಒಂದು ಆರೋಗ್ಯ ಇರುವಂತ ಪ್ರಯತ್ನ ಮಾಡಿ. ಶಾಶ್ವತ ಆರೋಗ್ಯ ಬೇಕು ಮನುಷ್ಯನಿಗೆ, ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿರ್ಬೇಕು ಮನುಷ್ಯ. ಆಮೇಲೆ ಸಮಾಜದಲ್ಲಿ ತಾನೇ ಬಹಳ ಶಾಂತ ಆಗೋಗುತ್ತೆ. ಹಾಗೆ ಎಲ್ಲರಿಗೂ ಈ ಯೋಗ ಮತ್ತು ಆಯುರ್ವೇದ ಮರಕ್ಕೆ ಬನ್ನಿ, ನಿಮಗೆಲ್ಲ ಸಮಸ್ಯೆಗಳು ದೂರ ಆಗ್ತವೆ ಅಂತ ಹೇಳ್ತಾ, ನಿಮ್ಮ ಆರೋಗ್ಯ ನಮ್ಮ ಮತ್ತು ನಿಮ್ಮ ಕಾಳಜಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.